ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ನಾನು ಕನ್ನಡದ 3 ಜನ ನಟರುಗಳು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವ ಟ್ರೈಲರ್ ರಿವ್ಯೂ ಬಗ್ಗೆ ಮಾತಾಡ್ತಿದ್ದೀನಿ. ಅದ್ಯಾವುದು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿದ್ದೀರಾ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ 45 ಕನ್ನಡ ಮೂವಿ ಇದೇ ತಿಂಗಳು ಕ್ರಿಸ್ಮಸ್ ದಿನದಂದು 25 ಡಿಸೆಂಬರ್ನಲ್ಲಿ ರಿಲೀಸ್ ಆಗಲಿದೆ. ಆ ದಿನ ಕ್ರಿಸ್ಮಸ್ ಇರೋದ್ರಿಂದ ಫಿಲಂ ಪ್ರಿಯರಿಗೆ ಹಬ್ಬವೋ ಹಬ್ಬ ಅಂತ ಹೇಳ್ಬೋದು. 45 ಮೂವಿಯಲ್ಲಿ 3 ಜನ ನಟರುಗಳು ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಒಂದೇ ಫ್ರೇಮ್ನಲ್ಲಿ 3 ಜನ ನಟರನ್ನು ತರೋದು ಅಷ್ಟು ಸುಲಭ ಅಲ್ಲ. ಇದೊಂಥರ ತ್ರಿಬಲ್ ಧಮಾಕ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಅವರು ನಟಿಸಿದ್ದಾರೆ. 45 ಮೂವಿ ಒಂದು ಕಾಮಿಡಿ, ಫ್ಯಾಂಟಸಿ, ಫಿಲಾಸಫಿಕಲ್ ಮತ್ತು ಆ್ಯಕ್ಷನ್ ಮೂವಿ ಆಗಿದೆ. 45 ಸಿನಿಮಾವನ್ನು ಫೇಮಸ್ ಸಿಂಗರ್ ಆದ ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದು ಅವರ ಚೊಚ್ಚಲ ನಿರ್ದೇಶನ ಸಿನಿಮಾ ಅಂತಲೇ ಹೇಳ್ಬೋದು. ರಮೇಶ್ ರೆಡ್ಡಿ ಅವರು ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. 3 ಪ್ರಮುಖ ಪಾತ್ರಧಾರಿಗಳಲ್ಲದೆ ಈ ಸಿನಿಮಾದಲ್ಲಿ ಕೌಸ್ತುಭ ಮಣಿ ಮತ್ತು ಜೀಸು ಸೇನ್ ಗುಪ್ತಾ ಅವರು ಕೂಡ ಲೀಡ್ ರೋಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. 45 ಸಿನಿಮಾವನ್ನು 5 ಭಾಷೆಯಲ್ಲಿ ರಿಲೀಸ್ ಮಾಡಲಿದ್ದಾರೆ. ಕನ್ನಡ, ಹಿಂದಿ, ತಮಿಳ್, ತೆಲುಗು ಮತ್ತು ಮಲಯಾಳಂ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾನೆ ಹೇಳ್ಬೋದು. ಈಗಾಗಲೇ 45 ಸಿನಿಮಾದ ಅಫಿಷಿಯಲ್ ಟ್ರೈಲರ್ ರಿವ್ಯೂ ಆಗಿದೆ. ಈ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಬಂದು 2 minutes 15 seconds. ಇದನ್ನು ನೋಡ್ತಾ ಹೋದ್ರೆ ನಾವು ಒಂದು ಸೈಡ್ ಊಹೆ ಮಾಡ್ಬೋದು. ಉಪೇಂದ್ರ ಅವರು ಡೆವಿಲ್ ಸೈಡ್ ಮತ್ತು ಶಿವಣ್ಣ ಅವರು ಏಂಜಲ್ ಸೈಡ್ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ. ಇವರಿಬ್ಬರ ಎಕ್ಸ್ಪೆರಿಮೆಂಟ್ ವ್ಯಕ್ತಿನೇ ರಾಜ್ಬಿ ಶೆಟ್ಟಿ ಅವರು ಅಂತ ಒಂದು ಊಹೆಯಲ್ಲಿ ನಾವು ಇದನ್ನ ಸ್ಕ್ರೀನ್ ಮಾಡ್ಬೋದು. ಅದಕ್ಕೆ ಸಮನಾಗಿ ಇನ್ನೊಂದು ಲೋಕದ ಯುದ್ಧದ ದೃಶ್ಯವನ್ನು ತೋರಿಸಿದ್ದಾರೆ. ಇದರಿಂದ ನಮ್ಮ ಮನಸ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತದೆ. 45 ಸಿನಿಮಾ ಮೇಕಿಂಗ್, ಪ್ರೊಡಕ್ಷನ್, ಎಡಿಟಿಂಗ್ ವಿಷಯದಲ್ಲಿ ಫುಲ್ ಆ್ಯಂಡ್ ಫುಲ್ ಮಾರ್ಕ್ಸ್ ಕೂಡ ಕೊಡ್ಬೋದು. ಈ ಸಿನಿಮಾ ಟ್ರೈಲರ್ ನೋಡಿ ನಾವು ಒಂದು ಕಡೆ ಯೋಚಿಸಿ ನಮ್ಮ ಸ್ಕ್ರೀನಲ್ಲಿ ನಾವು ಡೈರೆಕ್ಟ್ ಮಾಡಿಕೊಂಡ್ರೆ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಹೊರತುಪಡಿಸಿ ಇನ್ನು 2 ಕ್ಯಾರೆಕ್ಟರ್ ಅಂದರೆ ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ. ಅವರಿಬ್ಬರು ಹ್ಯೂಮನ್ ಬೇಯಿಂಗ್ಸ್ ಅಲ್ಲ ಅಂತ ನಾವು ನೋಡ್ಬೋದು. 1 ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡೋದಾದರೆ ರಾಜ್ಬಿ ಶೆಟ್ಟಿ ಅವರ ಮರಣದ ನಂತರ 2 ಪಾತ್ರಗಳು ತನ್ನ ಇನ್ಫ್ಲೂಯೆನ್ಸ್ನ ಹೇಗೆ ರಾಜ್ಬಿ ಶೆಟ್ಟಿ ಅವರ ಬೀರುತ್ತೆ ಅನ್ನೋದನ್ನು ನೋಡ್ಬೋದು. ಅಂದರೆ ಮನುಷ್ಯ ತಾನು ಸತ್ತ ನಂತರ ಅವನು ಶಾರೀರಿಕವಾಗಿ ಹೋಗಿದ್ದು ಅವನ ಆತ್ಮ 45 ದಿನಗಳು ಭೂಮಿ ಮೇಲೆ ಸಂಚರಿಸುತ್ತೆ. ಅದು ತನ್ನ ಸುತ್ತಮುತ್ತ ಇರುವ ಸಂಬಂಧಗಳನ್ನು ಹುಡುಕುತ್ತೆ ಅನ್ನೋದು ಹಿಂದೂ ಗ್ರಂಥಗಳಲ್ಲಿ ತ್ರಿಪೇಕ್ಷ್ಯ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಅಡ್ವಾನ್ಸ್ ವಾರ್ ಸೀಕ್ವೆನ್ಸ್ ಅಂತೇಳಿ ಬರೆಸಿರುವಂತಹ ಪುರಾಣ ಮತ್ತು ಈಗಿನ ಕಾಲದ ವೆಪನ್ಗಳನ್ನು ಬಳಸಿದ್ದಾರೆ. ಇದರಿಂದ ನಾವು ಇದನ್ನು ಮೈಥಾಲಜಿಕಲ್ ಮತ್ತು ಮಾಡರ್ನ್ ಕಾಂಬಿನೇಷನ್ ಸಿನಿಮಾ ಅಂತಲೂ ಕೂಡ ಫೀಲ್ ಮಾಡ್ಬೋದು. ಇನ್ನು ನಾವು ಟ್ರೈಲರಲ್ಲಿ ನೋಡಿರೋ ಹಾಗೆ 45 ಸಿನಿಮಾದಲ್ಲಿ ಉಪೇಂದ್ರ ಅವರ ಡೆವಿಲ್ ಕ್ಯಾರೆಕ್ಟರ್ ಮತ್ತು ಶಿವರಾಜ್ ಕುಮಾರ್ ಅವರ ಏಂಜಲ್ ಕ್ಯಾರೆಕ್ಟರ್ ಅಂತ ಫೀಲ್ ಮಾಡ್ಬೋದು. ಶಿವರಾಜ್ ಕುಮಾರ್ ಅಂತ ಹಾಕಿರುವಂತಹ ಹೆಣ್ಣಿನ ಪಾತ್ರ ಸ್ಟೇಜ್ ಅನ್ನು ಚಿಂದಿ ಉಡಾಯಿಸುತ್ತೆ ಅನ್ನೋದು ನನಗೆ ಫೀಲ್ ಆಗುತ್ತೆ. 45 ಸಿನಿಮಾ ಅರ್ಜುನ್ ಜನ್ಯ ಅವರ ಚೊಚ್ಚಲ ಸಿನಿಮಾ ಆಗಿದ್ದರೂ ಅವರ ಆಲೋಚನೆ ವಿಭಿನ್ನ ರೀತಿಯಲ್ಲಿದೆ. ಇದರಿಂದ ನಾವು ಇದು ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ್ದಾರಾ ಅಂತ ಒಂದು ಕ್ಷಣ ನಾವು ಆಲೋಚನೆ ಮಾಡ್ಬೋದು. ಆದರೆ ಇದು ಅರ್ಜುನ್ ಜನ್ಯ ಅವರ ಸ್ಟೋರಿ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಅವರ ವಿಭಿನ್ನ ಆಲೋಚನೆಗೆ ಒಂದು ಚಪ್ಪಾಳೆಯನ್ನು ಕೊಡ್ಬೋದು. ಇದಾಗಿತ್ತು 45 ಟ್ರೈಲರ್ ಮೂವಿ ರಿವ್ಯೂ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಇದೇ ತಿಂಗಳು 25 ಡಿಸೆಂಬರ್ನಲ್ಲಿ ರಿಲೀಸ್ ಆಗಿರುವ 45 ಮೂವಿಯನ್ನು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.